ಹಲೋ ಎವ್ರಿವನ್. 16ನೇ ಪ್ರಶ್ನೆಯನ್ನು ನೋಡೋಣ. ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಭಾಗಗಳಾಗಿ ಕತ್ತರಿಸಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧವು R1 ಆದರೆ R:R1 ನ ಬೆಲೆ, R ಅನುಪಾತ R1 ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಆರ್ ರೋಧವನ್ನ ಹೊಂದಿರುವಂತಹ ಒಂದು ತಂತಿಯನ್ನ 3 ಸಮಭಾಗಗಳಾಗಿ ಕತ್ತರಿಸ್ತಾರೆ. ಸೊ ಈ ಒಂದು ತಂತಿಯ ರೋಧ ಆರ್ ಅಂತ ಅನ್ಕೊಂಡ್ರೆ ಇದು 3 ಭಾಗ ಆಗಿದೆ ಅಂದ್ರೆ ಪ್ರತಿಯೊಂದು ಭಾಗವೂ ಕೂಡ R/3 ಆಗಿರುತ್ತೆ. ಹಾಗೆ ಆ 3 ಭಾಗಗಳನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ. ಸೊ ಒಂದೊಂದು ರೋಧಕದ ರೋಧ ಎಷ್ಟಿರುತ್ತೆ? R/3. ಸೊ ಇದರ ರೋಧ R1 ಅಂತ ತಗೊಂಡ್ರೆ ಇದು R0 ಅಂತ ತಗೊಳ್ಳೋಣ. ಹಾಗೆ ಇದರ ರೋಧ R1 ಆಗಿರುತ್ತೆ. ಸೊ R1 ಬೇಕು ಅಂದ್ರೆ ನಮ್ಗೆ ಇದು ಸಮಾಂತರ ಜೋಡಣೆಯಲ್ಲಿ ಇರೋದಕ್ಕೆ ನಾವು 1/R1 ಅನ್ನೋದನ್ನ ನೋಡ್ತೀವಿ. ಸೊ ಅದರ ಬೆಲೆ 1/R/3 ಪ್ಲಸ್ 1/R/3 ಪ್ಲಸ್ 1/R/3. ಸೊ ಇದು ಇಲ್ಲೇನಾಗತ್ತೆ? ಇದು ಛೇದದ ಛೇದ 3, ಹಾಗಾಗಿ ಇದು ಅಂಶ ಆಗತ್ತೆ. ಸೊ 3/R ಹಾಗೆ 3/R ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದರ ಬೆಲೆ 9/R ಅನ್ನೋದನ್ನ ನಾವು ನೋಡಬಹುದು. ಇದು 1/R1 ನ ಬೆಲೆ ಆಗಿದೆ. ಅದೇ ನಮ್ಗೆ R1 ಬೇಕು ಅಂದ್ರೆ R/9 ಇದನ್ನ ನಾವು ಉಲ್ಟಾ ತಗೊಳ್ಬೇಕು. ಇದು R1 ಬೆಲೆ. ನಮ್ಗೇನ್ ಕೇಳಿರೋದು? 6 ಅನುಪಾತ R1 ನ ಬೆಲೆ ಕೇಳಿದ್ದಾರೆ. 6 ಅನುಪಾತ R1 ಅಂದ್ರೆ ಅರ್ಥ R/R1. R ಬೆಲೆ R ಹಾಗೆ R0 ಅಂತ ತಗೊಂಡ್ರೆ R1 ನ ಬೆಲೆ R/9. ನೀವು ಇಲ್ಲೂ ಕೂಡ ಗಮನಿಸಬಹುದು, ಈ 9 ಛೇದದ ಛೇದ ಆಗಿದೆ, ಹಾಗಾಗಿ ಇದು ಅಂಶ ಆಗತ್ತೆ. ಸೊ 9R/R. ಹೌದಾ? ಸೊ ಇಲ್ಲಿ R ಮತ್ತೆ R ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ ಇದು 9/1 ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಯಾವುದು? R/R1 ನ ಬೆಲೆ. ಹಾಗಾಗಿ ಅನುಪಾತ ಅಂತ ತಗೊಂಡ್ರೆ R ಅನುಪಾತ R1 ಅಂತ ತಗೊಂಡ್ರೆ 9 ಅನುಪಾತ 1. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ.